ಹರೇ ಕೃಷ್ಣ. ಇವತ್ತಿನ ವಿಷಯ ವಾಟ್ ಹ್ಯಾಪನ್ಸ್ ಆಫ್ಟರ್ ದ ಡೆತ್ ಅಂತ, ಸಾವಿನ ನಂತರ ಏನಾಗುತ್ತೆ ಅಂತ. ಇದು ಏನು ವಿಷಯ, ಇದೆಲ್ಲ ನಮಗೆ ಸಂಬಂಧಿಸಿದ್ದಲ್ಲಪ್ಪ ಅಂತ ಯಾರೂ ಅಂದ್ಕೊಳ್ಳೋಂಗೆ ಇಲ್ಲ. ಏಕೆಂದರೆ ನಾವೆಲ್ಲರೂ ಪ್ರತಿಯೊಬ್ಬರೂ ಇದನ್ನು ಫೇಸ್ ಮಾಡಲೇಬೇಕಾಗಿರುವಂಥದ್ದು. ಸಾವಿನ ನಂತರ ಏನಾಗುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿರದೇ ಇರೋದರಿಂದ ನಮ್ಮದೇ ಆದ ಒಂದು ಕಲ್ಪನೆಗಳನ್ನ ನಾವು ಇಟ್ಕೊಂಡಿರ್ತೀವಿ. ಸಾಮಾನ್ಯವಾಗಿ ಸತ್ತ ಮೇಲೆ ಏನಾಗುತ್ತೆ, ಎಲ್ಲ ಮುಗಿದೋಯ್ತು, ನಮಗೇನೂ ಗೊತ್ತೇ ಇರಲ್ಲ ಅಂತ ಆಧ್ಯಾತ್ಮಿಕ ಜ್ಞಾನ ಇಲ್ಲದವರು ಮಾತ್ರ ಇದನ್ನು ಹೇಳ್ತಾರಷ್ಟೆ. ವೈದಿಕ ಸಾಹಿತ್ಯದಲ್ಲಿ, ಭಗವದ್ಗೀತೆ, ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ, ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ, ಮಹಾಭಾರತದ ಕೆಲವು ಸಂದರ್ಭಗಳಲ್ಲಿ ಕೂಡ ಈ ಸಾವಿನ ಬಗ್ಗೆ ಸವಿಸ್ತಾರವಾದ ವಿವರಣೆಯನ್ನು ನೀಡಿರುವಂಥದ್ದು. ಯಾಕೆ ಅವರು ಅಷ್ಟು ವಿಸ್ತಾರವಾದ ವಿವರಣೆಯನ್ನು ನೀಡಿದ್ದಾರೆ ಅಂದರೆ, ಈಗ ನಮ್ಮ ಜೀವನದಲ್ಲಿ ನಾವು ಅನೇಕ ಒಂದು ಪ್ಲ್ಯಾನ್ಸ್ಗಳನ್ನ ಮಾಡ್ತೀವಲ್ವ. ಈ ಮಕ್ಕಳನ್ನ ವಿದ್ಯಾಭ್ಯಾಸ ಇರ್ಬೋದು, ಆಮೇಲೆ ಅವರ ಮದುವೆ ಇರ್ಬೋದು, ಅಥವಾ ನಾವೇನಾದರೂ ಪ್ರವಾಸ ಇರ್ಬೋದು, ಒಂದು ಮನೆ ಕಟ್ಟೋದು, ಎಲ್ಲದಕ್ಕೂ ಒಂದು ಪ್ಲ್ಯಾನ್ ಅಂತ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಈ ಸಾವು ಅನ್ನೋದಕ್ಕೆ ನಾವು ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಇದನ್ನೆಲ್ಲ ಇಷ್ಟು ವಿವರವಾಗಿ ನೀಡಿರ್ತಾರೆ ಅವರು. ಅದನ್ನು ನಾವು ವಯಸ್ಸಾದ ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥದ್ದು. ನಮ್ಮ ಶರೀರ ಒಂದು ಆರೋಗ್ಯವಾಗಿರುವಾಗ, ಸುದೃಢವಾಗಿರುವಾಗ, ಸುಸ್ಥಿರವಾಗಿರುವಾಗಲೇ ನಾವು ಇದನ್ನೆಲ್ಲ ಮಾಡಿಕೊಳ್ಬೇಕು ಅಂತ ಅವರು ಇದನ್ನೆಲ್ಲ ವಿವರವಾಗಿ ನೀಡಿರುವಂಥದ್ದು. ಸಾವು ಅಂದರೆ ಏನು, ವಾಟ್ ಈಸ್ ಡೆತ್ ಅಂತ ಒಂದು ಕ್ವಶನ್ ಬರುತ್ತಲ್ಲ, ಅದು ಸಿಂಪಲ್ಲಾಗಿ ಒಂದೇ ಲೈನಲ್ಲಿ ಹೇಳಬೇಕಂದ್ರೆ ದೇಹದ ಬದಲಾವಣೆ ಅಷ್ಟೇ. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಬದಲಾವಣೆ ಆಗುತ್ತೆ. ನಾವು ಹೇಗೆ ಒಂದು ಬಾಡಿಗೆ ಮನೆಯಿಂದ ಒಂದು ಸ್ವಂತ ಮನೆಗೆ ಹೋಗ್ತೀವಿ ಅಥವಾ ಇನ್ನೊಂದು ಮನೆಗೆ ಚೇಂಜ್ ಆಗ್ತಾ ಇರ್ತೀವಲ್ಲ, ಅಷ್ಟೇ ದೇಹದ ಬದಲಾವಣೆ ನಡೀತದೆ. ನಾವು ಬದುಕಿರುವಾಗಲೇ ನಮ್ಮದು ಎಷ್ಟೋ ಚೇಂಜಸ್ ಆಗುತ್ತೆ. ಮಗು ಇರುವ ಶರೀರ ಬಾಲಕನಾಗಿದ್ದಾಗಿಲ್ಲ, ಅದು ಹೋಗಿರುತ್ತೆ. ಆಮೇಲೆ ಯೌವನಾವಸ್ಥೆಗೆ ಬರುವಾಗ ಇನ್ನೊಂದು ಥರ ಬಂತಿರುತ್ತೆ, ಮಧ್ಯ ವಯಸ್ಸಲ್ಲಿ ಇನ್ನೊಂದು ಥರ ಇರುತ್ತೆ, ಹಾಗೆ ಮುಪ್ಪಿನಲ್ಲಿ ಇದರಲ್ಲೇ ನಾವು ಎಷ್ಟೋ ಚೇಂಜಸ್ ಆಗ್ತೀವಿ. ಅಂತೂ ಕೊನೆಗೆ ಅದು ಸಾವಿನಲ್ಲಿ ನಮ್ಮ ಶರೀರದ ಬದಲಾವಣೆ, ಒಂದು ಹೊಸ ಶರೀರ ನಮಗೆ ಸಿಕ್ಕುವಂಥದ್ದು. ಈ ಸಾವಿನ ಒಂದು ಸಂದರ್ಭದ ಒಂದು ಕೊನೆ ಗಳಿಗೆಗಳಲ್ಲಿ ಅವನು ಒಂದು ಮಲ್ಕೊಂಡಿದ್ದಾಗ ಅವನ ಸುಪ್ತ ಪ್ರಜ್ಞೆಯಲ್ಲಿ ಅವನ ಆ ಕೊನೆ ಕ್ಷಣದಲ್ಲಿ ಅವನಿಗೆ ಯಮದೂತ ಕಾಣಿಸ್ಕೊಳ್ತಾನೆ. ಅವನು ಎಷ್ಟು ಭಯಂಕರವಾಗಿರ್ತಾರೆ ಯಮದೂತರಂದರೆ, ಆ ವ್ಯಕ್ತಿ ಜೋರಾಗಿ ಅವನಿಗೆ ಕಿರ್ಚ್ಕೊಳ್ಳಿಕ್ಕಾಗುವಷ್ಟು ಶಕ್ತಿ ಇರೋದಿಲ್ಲ. ಅವನು ವಿಪರೀತವಾಗಿ ಬೆವರುತ್ತಾ ಇರ್ತಾನೆ. ಆ ಸಾವಿನ ಅಂಚಿನಲ್ಲಿರುವ ವ್ಯಕ್ತಿ ವಿಪರೀತವಾದ ಬೆವರುತ್ತಾ ಇರ್ತಾನೆ. ಮತ್ತು ಕೆಲವು ಸಲ ನಾವು ತುಂಬ ಸಲ ಗಮನಿಸ್ತೀವಿ, ಅವರು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿಕೊಳ್ತಾರೆ. ಯಾಕಂದರೆ ತುಂಬ ಭಯದಿಂದ ಅವರು ಅಷ್ಟು ಹೆದರ್ಕೊಂಡಿರ್ತಾರೆ. ಈ ರೀತಿಯ ಘಟನೆ ಸಾಮಾನ್ಯವಾದ ಜನರ ಸಾವಿನ ಸಂದರ್ಭದಲ್ಲಿ ನಡೀತದೆ. ಯಮಪಾಶ ತನ್ನ ಒಂದು ಪಾಶದಿಂದ ಅವನ ಬಲವಂತವಾಗಿ ಅವನ ಆತ್ಮವನ್ನು ತನ್ನೆಡೆಗೆ ಸೆಳೆದುಕೊಂಡು ಹೋಗ್ತಾನೆ. ಆದರೆ ಭಕ್ತರಿಗೂ ಕೂಡ ಇದೇ ರೀತಿ ಯಮದೂತರು ಕಂಡರೂ ಕೂಡ ಅವರ ಭಗವಂತನ ಸ್ಮರಣೆ ನೋಡಿದ ತಕ್ಷಣ ಇನ್ನೂ ಜಾಗೃತವಾಗ್ತದೆ. ಅವರು ನಿರಂತರ ಆ ಸ್ಮರಣೆಯಲ್ಲಿ ಇದ್ದಾಗಲೇ ಅವ್ರನ್ನ ವಿಷ್ಣು ದೂತರು ಬಂದು ಕರೆದೊಯ್ತಾರೆ. ಈ ಭಕ್ತರು ಮತ್ತು ಅಭಕ್ತರ ಈ ಸಾವಿನ ಸಂದರ್ಭಗಳಲ್ಲಿ ಅಭಕ್ತರ ಕೊನೆಯ ಕ್ಷಣದಲ್ಲಿ ಅವರಿಗೆ 1000 ಚೇಳುಗಳು ಕಡಿದ ಅನುಭವ ಆಗುತ್ತೆ ಈ ಯಮ ದೂತರು ಅವನ ಆತ್ಮವನ್ನು ಸೆಳೆದೊಯ್ದಾಗ. ಅದೇ ರೀತಿ ಭಕ್ತಿಯಲ್ಲಿ ನಿರತರಾದವರಿಗೆ ಒಂದು ಹೂವು ಕಳಚಿ ಬೀಳುವಷ್ಟೇ ಸುಲಲಿತವಾಗಿ ಅವರ ಆತ್ಮದೇಹವನ್ನು ತ್ಯಜಿಸ್ತದೆ. ಈ ಆತ್ಮ ದೇಹವನ್ನು ಬಿಟ್ಟ ತಕ್ಷಣವೇ ಅದಕ್ಕೆ ಶರೀರ ಸಿಗ್ತದೆ. 2 ರೀತಿಯ ಶರೀರ ಸಿಗ್ತದೆ. ಒಂದು ಯಾತನಾ ಶರೀರ ಮತ್ತು ದಿವ್ಯ ಶರೀರ ಅಂತ 2 ಶರೀರಗಳು ಸಿಗ್ತದೆ. ಈ ಯಾತನಾ ಶರೀರದಲ್ಲಿ ಅದು ಸ್ವರ್ಗ ಮತ್ತು ನರಕ 2 ಲೋಕಗಳಿಗೆ ಮಾತ್ರ ಹೋಗುವಂಥ ಶರೀರ ಇದು. ಈ 2 ಸ್ವರ್ಗಲೋಕಕ್ಕೆ ಹೋಗುವವನು ಆಗಿದ್ರೂ ಕೂಡ ಅವನು ನರಕ ಲೋಕದಲ್ಲಿ ಹೋಗಿ ಅವನಿಗೆ ಏನೇನು ಒಂದು ಸಿಗಬೇಕಾದ ಒಂದು ಶಿಕ್ಷೆಗಳಿರ್ಬೋದು ಅದನ್ನು ಮುಗಿಸಿ ಅವನು ಸ್ವರ್ಗಕ್ಕೆ ಹೋಗಬೇಕು. ಇನ್ನು ನರಕ ಲೋಕವನ್ನೇ ಮಾಡಿಕೊಂಡಂಥ ವ್ಯಕ್ತಿಗಳಿರ್ತಾರೆ, ತುಂಬ ಪಾಪಿಷ್ಟರುಗಳು, ಅವರೆಲ್ಲ ನರಕ ಲೋಕದಲ್ಲೇ ಇರಬೇಕಾಗತ್ತೆ. ಈ ರೀತಿಯ 2 ಲೋಕಗಳಿಗೆ ಈ ಯಾತನಾ ಶರೀರ ಅಂತ ಇರುತ್ತೆ. ಈ ಸ್ವರ್ಗಲೋಕಕ್ಕೆ ಅಂತ ಇದ್ದರೆ
ಅವರು ತುಂಬ ಜೀವನದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದ್ದವರು ಇರ್ತಾರೆ. ತುಂಬ ದಾನ ಧರ್ಮಗಳನ್ನು, ವಿದ್ಯಾದಾನ, ಅನ್ನದಾನ, ತುಂಬ ಸಾಮಾಜಿಕವಾಗಿ ಧಾರ್ಮಿಕ ಕಾರ್ಯಗಳನ್ನು ಮಾಡಿರ್ತಾರಲ್ಲ, ಅವ್ರಿಗೆಲ್ಲ ತುಂಬ ಪುಣ್ಯ ಫಲಗಳ ಗಂಟಿರುತ್ತೆ. ಈ ಪುಣ್ಯ ಫಲಗಳು ಬೇರೆ, ಭಕ್ತಿ ಅನ್ನೋದು ಬೇರೆ, ಅದು ಇದಕ್ಕೆ ಸಂಬಂಧ ಇಲ್ಲ. ಈ ಪುಣ್ಯ ಫಲಗಳ ಶೇಖರಣೆ ಸಾಕಷ್ಟು ಇದ್ದವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಅಲ್ಲಿ ತುಂಬ ಒಂದು ಐಷಾರಾಮದ ಒಂದು ಬದುಕು ಅವರಿಗೆ ಅಲ್ಲಿ ಸಿಗ್ತದೆ. ಆದರೆ ಅದು ಯಾವ ರೀತಿ ಇರುತ್ತಂದರೆ, ಬ್ಯಾಂಕಿಂದ ನಾವು ಹಣವನ್ನು ಡ್ರಾ ಮಾಡ್ದಂಗೆ ಅಲ್ಲಿ ಖಾಲಿ ಆಗ್ತಾ ಹೋಗುತ್ತಲ್ಲ, ಆ ರೀತಿ ಅವರ ಪುಣ್ಯ ಫಲಗಳು ಎಷ್ಟಿದೆ ಅಷ್ಟು ದಿನ ಮಾತ್ರ ಅವರಿಗೆ ಅಲ್ಲಿ ಅದನ್ನು ಅನುಭವಿಸಲಿಕ್ಕೆ ಇರುವಂಥದ್ದು. ಈಗ ಒಂದು 5 ಸ್ಟಾರ್ ಹೋಟೆಲಲ್ಲಿ ಅವ್ರು ನಮಗೆಲ್ಲ ಫೆಸಿಲಿಟಿಯನ್ನು ಕೊಡ್ತಾರೆ. ಅವ್ರಿಗೂ ಸ್ವಿಮ್ ಮಾಡಿಕೊಂಡು ಮಲಗಿದಾಗ ಪಕ್ಕದಲ್ಲಿ ಬೇಕಾದ್ರೆ ಜ್ಯೂಸ್ ಕೊಡ್ತಾರೆ, ರೂಮ್ ಕ್ಲೀನ್ ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ, ಎಲ್ಲ ಅನುಕೂಲಗಳನ್ನ ಕೊಡ್ತಾರೆ. ಅವ್ರದ್ದೊಂದು ಟೈಮ್ ಮುಗಿದ್ಮೇಲೆ ರೂಮನ್ನು ಬಿಟ್ಬಿಡ್ಬೇಕಲ್ಲ. ಅದೇ ರೀತಿ ಸ್ವರ್ಗದಲ್ಲಿ ಅವ್ರದ್ದು ಆ ಪುಣ್ಯ ಫಲಗಳ ಒಂದು ಗಂಟು ಕರಗುವ ತನಕ ಮಾತ್ರ ಅವರು ಸ್ವರ್ಗದಲ್ಲಿ ಇರಲಿಕ್ಕೆ ಸಾಧ್ಯ. ಆಮೇಲೆ ಅವರು ಮತ್ತೆ ಈ ಭೂಮಿಗೆ ಬಂದು ಜನ್ಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದೇ ರೀತಿ ನರಕಲೋಕಕ್ಕೆ ಹೋದವರು ಕೂಡ ಅವರ ಒಂದು ಏನೇನು ಅವರು ಮಾಡಿದಂತಹ ಅಪರಾಧಗಳಿಗೆ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಉಳಿದ ಶೇಷ ಒಂದು ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಅವರು ಕೂಡ ಭೂಮಿಗೆ ಬರಬೇಕಾಗತ್ತೆ. ಇದು ಯಾತನಾ ಶರೀರದ ಒಂದು ಕಥೆ. ಆದರೆ ಇನ್ನು ದಿವ್ಯ ಶರೀರ ಅಂತ ಇರುತ್ತೆ. ಈ ದಿವ್ಯ ಶರೀರ ಏನು ಅಂದರೆ, ಆಧ್ಯಾತ್ಮಿಕವಾಗಿ ಅವರು ತುಂಬ ಸಾಧನೆಗಳನ್ನ ಮಾಡಿರ್ತಾರೆ, ಆದರೆ ಇನ್ನೂ ಕ್ವಾಲಿಫೈಡ್ ಆಗಿರಲ್ಲ ವೈಕುಂಠಕ್ಕೆ ಹೋಗೋಕ್ಕೆ ಅಥವಾ ಕೃಷ್ಣನ ಧಾಮವಾದ ಗೋಲೋಕ ವೃಂದಾವನಕ್ಕೆ ಹೋಗಲಿಕ್ಕೆ ಅವರು ಇನ್ನೂ ಎಲಿಜಿಬಿಲಿಟಿ ಬಂದಿರಲ್ಲ. ಅಂಥವರು ಅದನ್ನು ಇನ್ನೂ ಒಂದು ಸ್ಟ್ರಾಂಗ್ ಆಗಿ ಸ್ಪಿರಿಚುವಲ್ನ ಸಾಧನೆ ಮಾಡಲಿಕ್ಕೆ ಅದಕ್ಕಿಂತ ಮೇಲಿನ ಲೋಕಗಳಾದ ತಪೋಲೋಕ, ಮಹರ್ಲೋಕ, ಸಿದ್ಧಲೋಕ, ಜನಲೋಕ ಅಂತ ಹೇಳುವಂಥ ಲೋಕಗಳಿದೆ. ಅಲ್ಲಿ ಹೋಗಿ ಅವರ ಸಾಧನೆಗಳನ್ನು ಅವರು ಪೂರ್ಣಗೊಳಿಸಿ ಅವರು ವೈಕುಂಠವನ್ನು ಪ್ರವೇಶವನ್ನು ಪಡಿತಾರೆ. ಇದು 2 ಶರೀರಗಳು ಅಲ್ಲದೆ ಇನ್ನೊಂದು ಶರೀರ ಇದೆ, ಅದು ಸ್ಪಿರಿಚುವಲ್ ಬಾಡಿ, ಆಧ್ಯಾತ್ಮಿಕ ಶರೀರ. ಇದು ಸಂಪೂರ್ಣವಾಗಿ ಭಕ್ತಿಯಲ್ಲಿ ನಿರತರಾದವರು, ಯಾವುದೇ ಅವರಿಗೆ ಭೌತಿಕ ಇಚ್ಛೆಗಳಿಲ್ಲದೆ ಕೇವಲ ಭಗವಂತನನ್ನು ಪಡೆಯಬೇಕು ಅನ್ನುವ ಇಚ್ಛೆ ಇದ್ದವರಿಗೆ ಈ ಆಧ್ಯಾತ್ಮಿಕ ಶರೀರ ಸಿಗುತ್ತೆ. ಅವರು ಅಷ್ಟೇ ವೇಗವಾಗಿ ವೈಕುಂಠ ಅಥವಾ ಕೃಷ್ಣನ ಧಾಮವನ್ನು ಪ್ರವೇಶಿಸ್ತಾರೆ. ಈಗ ಕೆಲವರು ಹೇಳ್ತಾರೆ, ಏನು ಇದು ಭಕ್ತಿ ಗಿಕ್ತಿ, ನಾವು ಧರ್ಮ ಸತ್ಯ ಧರ್ಮದಿಂದ ನಡ್ಕೊಂಡು ಹೋದರೆ ಅಷ್ಟೇ, ಅದೇ ಎಲ್ಲ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಸಂಬಂಧಿಸಿದ ಹಾಗೆ ನಾನೊಂದು ಚಿಕ್ಕ ಕಥೆಯನ್ನು, ಸತ್ಯ ಘಟನೆಯನ್ನು ಹೇಳ್ತೀನಿ. ಹೆಚ್ಚು ಕಡಿಮೆ 1985ರಲ್ಲಿ ನಡೆದಂಥ ಘಟನೆ ಇದು. ಆಗ ಟಿ ವಿ ಎಲ್ಲ ಬಂದಂಥ ಸಮಯ. ಅವನೊಬ್ಬ ರೇಡಿಯೋ ರಿಪೇರಿ ಎಲ್ಲ ಮಾಡುವಂಥ ಒಬ್ಬ ಅಂಗಡಿ ಇರುವವನು. ಇನ್ನೂ ಅನೇಕ ಬಿಸ್ನೆಸ್ಗಳು ಹಾಗೂ ಸ್ವಂತ ಮನೆ, ಕಾರು, ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರ ಜೊತೆ ಇರುವಂಥ ವ್ಯಕ್ತಿ ಅಕಸ್ಮಾತ್ ಯಾವುದೋ ಒಂದು ಕಾರಣದಿಂದ ನಿಧನ ಹೊಂದ್ತಾನೆ. ಇಲ್ಲಿ ಡೆಲ್ಲಿಯಿಂದ ಒಂದು 35-40 ಕಿಲೋಮೀಟರ್ ದೂರದ ಒಂದು ಹಳ್ಳಿಯಲ್ಲಿ ಒಂದು ಬಡ ಕುಟುಂಬದ ಗುಡಿಸಲಲ್ಲಿ ವಾಸಿಸುವ, ದಿನಕೂಲಿ ಮಾಡುವಂತಹ ಒಂದು ಗುಡಿಸಿನಲ್ಲಿ ಒಂದು ಮಗುವಿನ ಜನನಾಗತ್ತೆ. ಅವರಿಗೆ 3 ಮಕ್ಕಳಿರ್ತಾರೆ. ಇವನು 4ನೇ ಮಗುವಾಗಿ ಜನಿಸ್ತಾನೆ. ಅವನು ಸಾಧಾರಣ 6-7 ವರ್ಷ ವಯಸ್ಸಿಗೆ ಬಂದಾಗ ಅವನು ತುಂಬ ಒಂದು ಅಸಹನೆಯನ್ನು ತೋರಿಸ್ತಾ ಇರ್ತಾನೆ. ಅವನ ವಾತಾವರಣದ ಬಗ್ಗೆ, ತಂದೆ ತಾಯಿಯ ಬಗ್ಗೆ ಅವನಿಗೆ ಹಳೆ ಜನ್ಮದ ನೆನಪುಗಳು ಆಗಾಗ್ಗೆ ಬರ್ತಾ ಇರುತ್ತೆ. ನಂದು ಇದು ಮನೆ ಅಲ್ಲ ಅಂತ ಹೇಳ್ತಿರ್ತಾನೆ, ಈ ಊಟ ಸರಿ ಇಲ್ಲ ಅಂತ ಹೇಳ್ತಿರ್ತಾನೆ, ಕಾರಿನ ಬಗ್ಗೆ ಮಾತಾಡ್ತಾನೆ, ಎಲ್ಲ ಒಂದು ಗಲೀಜನ್ನು ಅವನು ತೋರಿಸ್ತಾ ಇರ್ತಾನೆ. ತಂದೆ ತಾಯಿಗಳಿಗಂತೂ ಇದು ತುಂಬ ದೊಡ್ಡ ತಲೆನೋವಾಗುತ್ತೆ. ಅವರೇನೋ ಭೂತ ಪ್ರೇತದ ತೊಂದರೆಗಳಿರ್ಬೋದೋ ಏನೋ ಅಂತ ಅವನನ್ನೆಲ್ಲ ಕರೆಸಿ ಎಲ್ಲ ನೋಡ್ತಾರೆ. ಆದರೆ ಇವನು ಬೆಳೀತಾ ಸಾಧಾರಣ 10 ವರ್ಷಕ್ಕೆ ಬಂದಾಗೆಲ್ಲ ಇದು ತುಂಬಾ ಉಲ್ಬಣಗೊಳ್ಳುತ್ತೆ. ಪ್ರತಿಯೊಂದಕ್ಕೂ ಅಸಹಿಸಿಕೊಳ್ತಾ ಇರ್ತಾನೆ ಅವನು. ಆಗ ಅವನು ಹೇಳ್ತಿರ್ತಾನೆ, ನಂದು ಈ ಜಾಗದಲ್ಲಿ ಇಂಥ ಅಂಗಡಿ ಇದೆ, ಅಂಗಡಿ ಹೆಸರು ಇದು, ನನ್ನ ಹೆಂಡತಿ ಹೆಸರು ಇದು, ನನ್ನ ಮನೆ ಈ ಏರಿಯಾದಲ್ಲಿದೆ, ನನ್ನ ಕಾರಿನ ಬಣ್ಣ ಇದು, ಪ್ರತಿಯೊಂದು ಅವನು ಹೇಳ್ತಾನೆ. ಅವನ ದೊಡ್ಡ ಅಣ್ಣ ಮತ್ತು ಅವನ ಒಬ್ಬ ಅಂಕಲ್ ಇಬ್ಬರು ಸೇರಿ ನೋಡೇ ಬಿಡೋಣ ಅಂದ್ಬಿಟ್ಟು ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿ ಇವನು ಹೇಗೂ ಪರ್ಫೆಕ್ಟ್ ಅಡ್ರೆಸ್ ಹೇಳಿದಾನಲ್ಲ, ಆ ಅಡ್ರೆಸ್ಸಿಗೆ ಹೋಗೋದಾಗ ಅಲ್ಲಿ ರೇಡಿಯೋ ಶಾಪ್ ಇರುತ್ತೆ. ಅದರ ಒಳಗೆ ಹೋದಾಗ ಅಲ್ಲಿ ಒಂದು ಹೆಂಗಸಿರ್ತಾಳೆ. ಆ ಹೆಂಗಸಿನ ಹತ್ರ ಇವರು ಬಂದವರು ಹೇಳ್ತಾರೆ,
ಇಲ್ಲಿ ಇದರಲ್ಲಿ ಮೊದಲು ಇಂಥ ವ್ಯಕ್ತಿ ಇದ್ನ ಅಂತ ಕೇಳುವಾಗ ಹೌದು ಅವ್ರು ನನ್ನ ಯಜಮಾನರು ಅಂತ ಹೇಳ್ತಾಳೆ. ನೀವು ಯಾಕೆ ಇದನ್ನು ಕೇಳ್ತಾ ಇದ್ದೀರಾ ಅಂತ. ಆಗ ಇವರು ಎಲ್ಲ ವಿಷಯವನ್ನು ಹೇಳುವಾಗ ಹೆಂಗಸಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವಳು ಅವರನ್ನು ಕರ್ಕೊಂಡು ಮನೆಗೆ ಹೋಗ್ತಾಳೆ. ಮನೆಗೆ ಹೋದರೆ ಅಲ್ಲಿ ಇವನು ಹೇಳಿದ ಪ್ರತಿಯೊಂದೂ ಕರೆಕ್ಟಾಗಿರುತ್ತೆ, ಯಾವುದೇದು ಸರಿ ಇಲ್ಲ ಅಂತ ಇರೋದೇ ಇಲ್ಲ. ಈಗ ತಂದೆ ತಾಯಿ ಹೆಂಡತಿ ಎಲ್ಲರಿಗೂ ಬಹಳನೇ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಒಟ್ಟುಗೂಡಿ ಮತ್ತೆ ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಅವರು ಬರುವಂಥ ಸಂದರ್ಭದಲ್ಲಿ ಈ ಒಂದು ಹುಡುಗ ಊಟ ಮಾಡ್ತಾ ಕೂತಿರ್ತಾನೆ. ಅವನು ಸಡನ್ನಾಗಿ ಊಟ ಮಾಡ್ತಾ ಇರೋನು ಬಾಗಿಲ ಹತ್ರ ನೋಡುವಾಗ ಅವನ ಹಳೆ ಜನ್ಮದ ತಂದೆ ತಾಯಿ ನಿಂತಿರ್ತಾರೆ. ಅವನು ನೋಡಿದ ತಕ್ಷಣ ಆ ಹುಡುಗ ಎದ್ದು ನಿಂತು ಹೇಗೆ ಅವನು ತಂದೆನ ಕರಿತಿದ್ದ ಹಿಂದಿನ ಜನ್ಮದಲ್ಲಿ ಅದೇ ಥರ ಕರಿತಾ ಓಡಿ ಹೋಗ್ತಾನೆ. ಅವನು ನಡೆಯುವ ರೀತಿ ಎಲ್ಲವೂ ಅವರಿಗೆ ಅವರ ಮಗನನ್ನೇ ನೋಡಿದಂತೆ ಆಗ್ತದೆ. ಆಮೇಲೆ ಎಲ್ಲರೂ ಒಳಗೆ ಬಂದು ಕೂತ್ಕೊಳ್ತಾರೆ. ಅವನಾಗ ಹಿಂದಿನಿಂದ ಅವನ ಹೆಂಡತಿ ಬರ್ತಾಳೆ. ಹೆಂಡತಿಯನ್ನು ನೋಡಿದ ತಕ್ಷಣ ಅವನಿಗೆ ಒಂದು ರೀತಿಯ ನಾಚಿಕೆ ಉಂಟಾಗತ್ತೆ. ಆಮೇಲೆ ಅವನು ಅವಳ ಪಕ್ಕದಲ್ಲೇ ಹೋಗಿ ಕೂತ್ಕೊಳ್ತಾನೆ. ಕೂತ್ಕೊಂಡು ಅವಳ ಕಿವಿಯಲ್ಲಿ ಅವನು ಏನನ್ನೋ ಹೇಳ್ತಾನೆ. ಅದು ಅವರು ಗಂಡ ಹೆಂಡತಿಗೆ ಮಾತ್ರ ಸಂಬಂಧಿಸಿದ ಏನೋ ಒಂದು ವಿಷಯ. ಅದನ್ನು ಕೇಳಿದಾಗ ಅವಳಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಏಕೆಂದರೆ ಅದು ಅವಳಿಗೆ ಮಾತ್ರ ಗೊತ್ತಿರುವಂಥದ್ದು. ಆಮೇಲೆ ಅವನನ್ನು ಎಲ್ಲ ಕರ್ಕೊಂಡು ನೋಡೋಣ ಮಕ್ಕಳನ್ನ ಗುರುತಿಸ್ತಾನ ಅಂತ ಮತ್ತೆ ಅವನನ್ನು ಎಲ್ಲ ಕರ್ಕೊಂಡು ಡೆಹಲಿಗೆ ಬರ್ತಾರೆ. ಅಲ್ಲಿ ಅವರ ಮಕ್ಕಳ ಇವನಿಗಿಂತ ದೊಡ್ಡವರು ಅವನ ಮಕ್ಕಳು, ಆದರೆ ಅವನು ಗುರುತಿಸ್ತಾನೆ, ಅವರ ಹೆಸರನ್ನು ಕರೀತಾನೆ. ತುಂಬ ಇದು ಆಶ್ಚರ್ಯ ಆಗುತ್ತೆ. ಆಮೇಲೆ ಇದು ದೊಡ್ಡ ವಿಷಯ ಆಗುತ್ತೆ, ಪೇಪರಲ್ಲೆಲ್ಲ ಬಂದಿತ್ತಂತೆ ಇದರ ವಿಷಯ. ಆಮೇಲೆ ತುಂಬ ಸೈಂಟಿಸ್ಟ್ಗಳು ಎಲ್ಲರೂ ಬರ್ತಾರೆ. ಇದರ ಬಗ್ಗೆ ತುಂಬ ಪರೀಕ್ಷೆಗಳು ಎಲ್ಲ ನಡೆದು ಅನೇಕ ಚಿಕಿತ್ಸೆಗಳಿಂದ ಅವನಿಗೆ ಸರಿ ಮಾಡ್ತಾರೆ. ಅವನು ವಾಪಸ್ ಆ ಹಳೆಯ ತಂದೆ ತಾಯಿಗಳ ಜೊತೆ ಆ ಗುಡಿಸಲಿಗೆ ವಾಪಸ್ ಹೋಗ್ತಾನೆ. ಅವನು ಹಳೆಯ ಜನ್ಮದಲ್ಲಿ ತುಂಬಾ ಏನೂ ಒಂದು ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಒಂದು ಸರಿಯಾದ ಧರ್ಮದ ರೀತಿಯಲ್ಲೇ ಅವನು ಬದುಕಿದ್ದ, ಯಾರಿಗೆ ಅವನೇನು ತೊಂದರೆ ಕೊಟ್ಟಿಲ್ಲ. ಆದರೆ ಅವನಿಗೆ ಅಂಥ ಶಿಕ್ಷೆ ಯಾಕೆ ಸಿಕ್ತು? ಇಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆಯಲ್ಲ, ಅವನಿಗೆ ಆ ಶಿಕ್ಷೆ ಯಾಕೆ ಸಿಕ್ತು? ಒಂದು ಒಳ್ಳೆ ರೀತಿಯಲ್ಲಿ ಬದುಕಿದ ವ್ಯಕ್ತಿಗೆ ಒಂದು ಗುಡಿಸಿನಲ್ಲಿ ವಾಸ ಮಾಡುವಂಥ ಶಿಕ್ಷೆ ಭಗವಂತ ಯಾಕೆ ಕೊಟ್ಟ? ಅವನು ಏನು ಮಾಡ್ದ ಅಂತ ತಪ್ಪು ಅಲ್ವಾ? ಇಂಥ ಎಷ್ಟು ಪ್ರಶ್ನೆಗಳು ಬರ್ತದೆ. ಯಾಕೆ ಅಂದರೆ ನಾವು ಇಲ್ಲಿ ಉಸಿರಾಡ್ತಾ ಇದ್ದೀವಿ, ಭಗವಂತ ಕೊಟ್ಟ ಗಾಳಿಯನ್ನು ಉಸಿರಾಡ್ತಾ ಇದ್ದೀವಿ. ಅವನು ಕೊಟ್ಟ ಸೂರ್ಯನ ಬೆಳಕಲ್ಲಿ ನಾವು ಎಷ್ಟು ಹಗಲಿಡೀ ಬೆಳಕನ್ನು ಉಪಯೋಗಿಸ್ತೀವಿ ದುಡ್ಡು ಕೊಡದೆ. ಇಡೀ ಎಲ್ಲ ಕಡೆ ಭೂಮಿಯಲ್ಲಿ ಓಡಾಡ್ತೀವಿ, ಯಾವುದೇ ಇದು ಅವನಿಗೆ ಏನು ಅದಕ್ಕೆ ಇದಿಲ್ಲ, ಇಷ್ಟ ಬಂದಲ್ಲಿ ನಾವು ಓಡಾಡ್ತೀವಲ್ವ. ಗಾಳಿ ಬೆಳಕು ಎಲ್ಲವನ್ನು ತೆಗೆದುಕೊಂಡು ಅವನ ಒಂದು ಋಣದಲ್ಲಿ ಬದುಕ್ತೀವಿ. ಆ ಋಣವನ್ನು ತೀರಿಸದೆ, ಒಂದು ಕೃತಜ್ಞತೆ ಇಲ್ಲದೆ ಬದುಕ್ತೀವಿ ನಾವು ಅವನನ್ನು ಸ್ಮರಿಸದೆ. ಆಗ ಯಾವುದೇ ಧರ್ಮದಲ್ಲಿ ನಡೆದ್ರೂ, ಯಾವುದೇ ಪುಣ್ಯದ ಕೆಲಸಗಳಲ್ಲಿ ನಡೆದ್ರೂ ಭಗವಂತನ ಒಂದು ಸ್ಮರಣೆ ಇಲ್ಲದಿದ್ದರೆ ಆ ಜೀವನಕ್ಕೆ ಅದು ಯಾವುದೇ ಥರದ ಶಿಕ್ಷೆ ಬೇಕಾದ್ರೂ ಸಿಗ್ಬೋದು, ಹೇಳೋಕ್ಕೆ ಬರಲ್ಲ. ನಾವು ಈ ಜನ್ಮದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಿರ್ಬೋದು, ಆದರೆ ಅದು ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳೋಕ್ಕೆ ಬರೋದಿಲ್ಲ. ಅಷ್ಟು ಒಂದು ತುಂಬ ಸೂಕ್ಷ್ಮತೆಗಳಿಂದ ಬಹಳ ಇದರಿಂದ ಈ ಒಂದು ಕರ್ಮದ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಆದರೆ ಇದರ ಮುಂದಿನ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಹರೇ ಕೃಷ್ಣ.